ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ನಿಮಗೇನಾದರೂ ಬೇಕಾಗಿದ್ದರೆ ದಯವಿಟ್ಟು ಈ ಕೆಲಸನ ನೀವು ಇವಾಗಲೇ ಮಾಡಿ. ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ, ಅಂದರೆ ಜಮೆ ಆಗುತ್ತೆ. ನೀವು ಏನು ಮಾಡಬೇಕು ಸ್ನೇಹಿತರೆ, ನಾವು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ನೀವೇನಾದರೂ ಸ್ಕಿಪ್ ಮಾಡಿದ್ರೆ ನಾವು ಕೊಡೋ ಮಾಹಿತಿ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗಲ್ಲ. ಇನ್ನು 30ನೇ ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ 2ನೇ ಹಂತದಲ್ಲಿ. ಇವಾಗೂ ಕೂಡ ಯಾರಿಗೆಲ್ಲ ಬಂದಿಲ್ಲ ನೋಡಿ, ಅವ್ರಿಗೆ 2,000 ರೂಪಾಯಿ ಬಿಡುಗಡೆ ಆಗಿದೆ. ಖಂಡಿತ ಬರ್ತಾನೆ ಇದೆ. ಎಲ್ಲಿವರೆಗೂ ಅಂದರೆ 100% ಆಗೋವರೆಗೂ ಬರುತ್ತೆ ಸ್ನೇಹಿತರೆ, ಯಾವುದೇ ರೀತಿ ಡೌಟ್ ಬೇಡ. ಖಂಡಿತವಾಗ್ಲೂ ಮಾಜಿ CM ಸಿದ್ದರಾಮಯ್ಯ ಸಾಹೇಬ್ರೆ 30 ಕಂತಿನ ಹಣ ಬಿಡುಗಡೆ ಮಾಡಿರೋದು. ಹಾಗಾಗಿ ನಿಮ್ಮ ಖಾತೆಗಳಿಗೆ 30ನೇ ಕಂತಿನ ಹಣ 2,000 ರೂಪಾಯಿ ಜಮೆ ಆಗ್ತಾನೆ ಇರುತ್ತೆ. ಖಂಡಿತವಾಗ್ಲೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವೇನಾದರೂ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೀವೇನಾದರೂ ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ. ಅದ್ರ ಜೊತೆಲಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ ನೋಡಿ, ಸರ್ಕಾರದಿಂದ ಹೆಚ್ಚು ಕಮ್ಮಿ 4.5 ಲಕ್ಷ ಗೃಹಲಕ್ಷ್ಮಿಯ ಫಲಾನುಭವಿಗಳು ಕಟ್ಟಾಗಿದ್ದಾರೆ. ಅಂದರೆ ಅವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿಯ ಹಣ ಬರಲ್ಲ ಅಂತ ನೋಡಿ. ಆಗ ನೋಡೋಕ್ಕೆ ಹೋದರೆ ಈಗ ಸರ್ಕಾರ ಏನು ಮಾಡಿದ್ಯಪ್ಪ ಅಂದರೆ ನೋಡಿ, ಹೆಚ್ಚು ಕಮ್ಮಿ 1,28,00,000 ಫಲಾನುಭವಿಗಳನ್ನೇ ಕಟ್ ಮಾಡಾಕ್ಬಿಟ್ಟಿದೆ ಸರ್ಕಾರ. ಅಂದರೆ ನೀವು ಯಾರೂ ಕೂಡ ಈಗ 30 ಕಂತು ಯಾರು ತಗೊಂಡಿರಲ್ಲ, ಅವರೂ ಕೂಡ ಈಗ ಗೃಹಲಕ್ಷ್ಮಿಯರಲ್ಲ. ಯಾಕೆ ಅಂದರೆ ನೀವು ಮತ್ತೆ ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಬೇಕಂದ್ರೆ ಮತ್ತೆ ಫಾರ್ಮ್ನ ಫಿಲ್ ಮಾಡಬೇಕು ಸ್ನೇಹಿತರೆ. ಯಾಕಂದರೆ CM ಸಿದ್ದರಾಮಯ್ಯ ಅವರು ಈಗ ಮಾಜಿ CM ಆಗಿದ್ದಾರೆ. ಅವ್ರ ಜಾಗದಲ್ಲಿ ಹೊಸದಾಗಿ DK ಶಿವಕುಮಾರ್ ಅವರು CM ಸ್ಥಾನಕ್ಕೆ ಬಂದಿದ್ದಾರೆ. ಇವ್ರು ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ನಿಮಗೇನಾದರೂ ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ದುಡ್ಡು ಬೇಕಾ, ಖಂಡಿತವಾಗ್ಲೂ ನೋಡಿ ಈ ಫಾರ್ಮ್ನ ಫಿಲಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾವ ಫಾರ್ಮ್ನ ಅಂತೀರಾ ನೋಡಿ ಸ್ನೇಹಿತರೆ, ಇಷ್ಟು ದಿನ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾ ಇದ್ರು, APL ಕಾರ್ಡ್ಗೆ ಪ್ಲಸ್ BPL ಕಾರ್ಡ್ಗೆ ನಾವು ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಇನ್ನು ಮುಂದೆ ಕೂಡ ಕೊಡ್ತೀವಿ ಅಂತ. ಆದರೆ ಈಗ ಬಂದಿರೋ DK ಶಿವಕುಮಾರ್ ಅವರು CM ಆಗಿದ್ದಾರೆ ನೋಡಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಿ, ನಿಮಗೆ ವೋಟರ್ ID ಕಡ್ಡಾಯವಾಗಿ ಇರಬೇಕು, ಇದ್ದರೆ ಮಾತ್ರ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಬರುತ್ತೆ ಅಂತ. ಇಲ್ಲ ಅಂದರೆ ಇವಾಗ ಏನು 5 ಗ್ಯಾರಂಟಿಗಳು ತಗೋತಾ ಇದ್ದೀರಲ್ಲ, 100% ನಿಮಗೆ ಈ 5 ಗ್ಯಾರಂಟಿಗಳ ಹಣ ಬರಲ್ಲ. ಯಾಕಪ್ಪ ವೋಟರ್ ID ಅಂತ ಇದ್ದೀರಾ ನೋಡಿ ಸ್ನೇಹಿತರೆ, ವೋಟರ್ ID ಇದ್ರೇ ನಿಮಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಬರೋದು. ನೀವು ವೋಟ್ ಹಾಕಿದ್ರೆ ಮಾತ್ರ ನಿಮಗೆ 2,000 ರೂಪಾಯಿ ಹಣ ಕೊಡೋದು ಅಂತ DK ಶಿವಕುಮಾರ್ ಅವರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನೀವು ಯಾರೂ ಕೂಡ ಗೃಹಲಕ್ಷ್ಮಿಯ ಫಲಾನುಭವಿಗಳಲ್ಲ ಸ್ನೇಹಿತರೆ. ಇನ್ನು 1 ವಾರದಲ್ಲಿ ಹೊಸದಾಗಿ ಗೃಹಲಕ್ಷ್ಮಿಯ ಅಪ್ಲಿಕೇಶನ್ ಹಾಕಬೇಕು ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಸದ್ಯಕ್ಕೆ ಇನ್ನು ಯಾವುದೇ ರೀತಿ ಅಪ್ಲಿಕೇಶನು ಅಂದರೆ ಫಾರ್ಮು ಇನ್ನೂ ಬಿಡುಗಡೆ ಆಗಿಲ್ಲ ನೋಡಿ. ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಫಾರ್ಮ್ನ ನೀವು ಭರ್ತಿ ಮಾಡಿ, ನಿಮಗೆ 2,000 ರೂಪಾಯಿ ಇನ್ನು ಮುಂದೆ ಬರುತ್ತೆ ಅಂತ ಫೇಕ್ ನ್ಯೂಸ್ಗಳು ಬರ್ತಾನೆ ಇದ್ದಾವೆ. ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಏನಾದರೂ ಒಂದು ವೇಳೆ ಸರ್ಕಾರದಿಂದ ಖಚಿತವಾಗಿ ಏನಾದರೂ ಫಾರ್ಮ್ ಬಿಡುಗಡೆ ಆದರೆ ನಾವು ನಿಮಗೆ ಅದನ್ನು ತೋರಿಸ್ಬಿಟ್ಟು ಫಿಲಪ್ ಮಾಡೋದು ಯಾವ ಥರ ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಮತ್ತು ಆ ಫಾರ್ಮ್ ತೊಗೊಂಡೋಗಿ ಎಲ್ಲಿ ಕೊಟ್ಟರೆ ನಿಮಗೆ 2,000 ರೂಪಾಯಿ ಬರುತ್ತೆ ಅಂತ ಅದನ್ನ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಯಾವುದೇ ರೀತಿ ಫೇಕ್ ಫಾರ್ಮ್ ತೋರಿಸಲ್ಲ, ಫೇಕಾಗಿ ಏನು ಹೇಳಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, CM ಚೇಂಜ್ ಆಗಿದ ತಕ್ಷಣವೇ ಗೃಹಲಕ್ಷ್ಮಿಯ ಹಣ ಅರ್ಥಾತ್ ಕಟ್ ಮಾಡಿದ್ದಾರೆ, ಅಂದರೆ ಪೂರ್ತಿಯಾಗಿ ನಿಲ್ಲಿಸಿದ್ದಾರೆ. ಯಾವುದು 31ನೇ ಕಂತಿನ ಹಣ ನೋಡಿ. ಇದೇ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದರು, ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಸರ್ಕಾರದಿಂದ 2 ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ. 30ನೇ ಕಂತು 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದರು. ಆದರೆ ಇವಾಗ ಪರಿಸ್ಥಿತಿ ಬೇರೆ ಇದೆ. CM ಚೇಂಜ್ ಆದಮೇಲೆ 31ನೇ ಕಂತಿನ ಹಣನ ಸ್ಟಾಪ್ ಮಾಡಿದ್ದಾರೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಿಲ್ಲ, ಅಧಿಕೃತವಾಗಿ ಕೂಡ ಬಿಡುಗಡೆ ಮಾಡಿಲ್ಲ. ಯಾರೆಲ್ಲ ಮನೆ ಒಡತಿ ಇದ್ದಾರೆ, ಕೆಲವು ಮನೆ ಒಡತಿಯರು ಅನಾರೋಗ್ಯದಿಂದ ತೀರೋಗಿದ್ದಾರೆ, ಇನ್ನು ಕೆಲವರು ಬೇರೆ ಕಾರಣಕ್ಕೆ ತೀರೋಗಿದ್ದಾರೆ. ಅವ್ರ ಬದಲು ಅವ್ರ ಮನೆಯವರು 2,000 ರೂಪಾಯಿನ ತಗೋತಾ ಇದ್ದಾರೆ ಅಂದ್ಬಿಟ್ಟು
ನಾವು ಗೃಹಲಕ್ಷ್ಮಿಯ ಕೆಲವು ಗೃಹಲಕ್ಷ್ಮಿಯರನ್ನು ಕಟ್ ಮಾಡಿದ್ದೀವಿ ಅಂತ ಹೇಳಿಕೆ ನೀಡಿದ್ರು. ನೋಡಿ, ತೀರೋಗಿರೋರ ಅಕೌಂಟ್ನ ನಾವು ಸ್ಟಾಪ್ ಮಾಡಿದ್ದೀವಿ, ಅದರಿಂದ ಹೆಚ್ಚು ಕಮ್ಮಿ ಸರ್ಕಾರಕ್ಕೆ 100 ಕೋಟಿ ರೂಪಾಯಿ ಅಷ್ಟು ದುಡ್ಡು ಉಳ್ಕೊಂಡಿದೆ ಅಂತ CM ಅವರು ಹೇಳಿಕೆ ನೀಡ್ತಾ ಇದ್ದಾರೆ, DK ಶಿವಕುಮಾರ್ ಅವರು. ನೋಡಿ ಸ್ನೇಹಿತರೆ, ನಿಮ್ಗೊಂದು ಮಾಹಿತಿ ಗೊತ್ತಿರಲಿ, ಖಂಡಿತ ಇದು ನಾವು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನೋಡಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಯಾವುದೇ ರೀತಿ ಷರತ್ತಿಲ್ದಂಗೆ. ನೋಡಿ, ಗೃಹಲಕ್ಷ್ಮಿಯರಿಗೆ ಅಂದರೆ ಪ್ರತಿ ಮನೆಯ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಪ್ರತಿ ಮನೆಯ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ. ಅದಾದ ನಂತರ ನಿಮಗೆ ಈ ಶಕ್ತಿ ಯೋಜನೆ ಆದರೂ ಸರಿ, ಗೃಹ ಜ್ಯೋತಿ ಯೋಜನೆ ಅಡಿ ಪ್ರತಿ ಮನೆಗೆ 200 ಯೂನಿಟು ಫ್ರೀಯಾಗಿ ಕೊಡ್ತೀವಿ ಅಂತ ಸರ್ಕಾರ ಅಧಿಕಾರಕ್ಕೆ ಬಂತು. ಅದ್ರ ಪ್ರಕಾರ CM ಆಗಿ ಸಿದ್ದರಾಮಯ್ಯ ಸಾಹೇಬರು ಬಂದರು. 3 ವರ್ಷಗಳ ಕಾಲ ಖಂಡಿತವಾಗ್ಲೂ CM ಸಿದ್ದರಾಮಯ್ಯ ಅವರು ಫ್ರೀಯಾಗೆ ಕೊಟ್ಟರು. ಆದರೆ ಈಗ ಅಧಿಕಾರ ಚೇಂಜ್ ಆದಮೇಲೆ ಹೊಸ CM ಬಂದಿದ್ದಾರೆ, ನಿಮಗೆ ಗೊತ್ತು, DK ಶಿವಕುಮಾರ್ ಅವರು ಅಂತ. ನೋಡಿ, ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಖಂಡಿತವಾಗ್ಲೂ ನೀವು ಹೊಸದಾಗಿ ಗೃಹ ಜ್ಯೋತಿಗೆ ಫಾರ್ಮ್ ಕೊಡಬೇಕು, ಫಾರ್ಮ್ ಫಿಲಪ್ ಮಾಡಬೇಕು. ಯಾವ ಥರ ಅಪ್ಪ ಅಂದರೆ, ನೀವಿವಾಗ ನಿಮ್ಮ ಕರೆಂಟು ಅಂದರೆ ನಿಮ್ಮ ಫ್ಯೂಸ್ ಮುಂದೆಗಡೆ ನಿಂತ್ಕೊಂಡು ಸೆಲ್ಫಿ ಫೋಟೋ ಕೊಡಬೇಕಾಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮ್ಮ ಮನೆಗೆ ಯಾರು ಬಂದು ಬಿಲ್ ಬರ್ಕೊಡ್ತಾರೋ ಅವರೇ ನಿಮ್ಮ ಫೋಟೋ ತಗೋತಾರೆ. ಫೋಟೋ ತಗೊಂಡು ಸರ್ಕಾರಕ್ಕೆ ಅಪ್ಲೋಡ್ ಮಾಡ್ತಾರೆ. ಇದ್ರ ಜೊತೆಲಿ ಗೃಹಲಕ್ಷ್ಮಿಯ ಹಣ ಬೇಕು ಅಂದರೆ ಖಂಡಿತ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರೋ ಫೋನ್ ನಂಬರ್ ಕೂಡ ನಿಮ್ಮ ಹತ್ರ ಇರಬೇಕು ಸ್ನೇಹಿತರೆ. ಯಾಕಂದರೆ ಸರ್ಕಾರ ನಿಮಗೆ ಫೋನ್ ಮಾಡಿ ಚೆಕ್ ಮಾಡುತ್ತೆ, ನೀವು ಎಲ್ಲಿನವರು, ಯಾವ ಊರಿನವರು, ಸರ್ಕಾರದಿಂದ 5 ಗ್ಯಾರಂಟಿಗಳಲ್ಲಿ ಏನೇನು ತಗೋತಾ ಇದ್ದೀರಾ, ಖಂಡಿತ ಅದನ್ನೆಲ್ಲ ಸರ್ಕಾರ ಚೆಕ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ, ಫಸ್ಟ್ ಆಧಾರ್ ಕಾರ್ಡ್ಗೆ ನಿಮ್ಮ ಫೋನ್ ನಂಬರ್ನ ದಯವಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ, ನಿಮಗೆ ಮುಂದಕ್ಕೆ ಎಲ್ಪ್ ಆಗುತ್ತೆ. ಇದನ್ನೇ ಹೊಸ್ದಾಗಿ ಬಂದಿರೋ CM ಅವ್ರು ಹೇಳ್ತಾ ಇದ್ದಾರೆ. ನಿಮಗೆ ಎಲ್ಲ ಗ್ಯಾರಂಟಿಗಳು ಬೇಕು ಅಂದರೆ ದಯವಿಟ್ಟು ವೋಟರ್ ಐಡಿನ ನೀವು ಇಟ್ಕೋಬೇಕು. ಅದ್ರ ಜೊತೆಯಲ್ಲಿ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಕೊಟ್ಟು ಅಪ್ಡೇಟ್ ಮಾಡಿಸಿರಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಸಿಗುತ್ತೆ ಅಂತ. ನೋಡಿ ಸ್ನೇಹಿತರೆ, ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ಯಾವುದೇ ರೀತಿ ಷರತ್ತು ಹಾಕಿರಲಿಲ್ಲ. ಖಂಡಿತ CM ಚೇಂಜ್ ಆದಮೇಲೆ ಷರತ್ತು ಹಾಕಿದ್ದಾರೆ. ಕೆಲವು ಗೃಹಲಕ್ಷ್ಮಿಯರು ಏನು ಹೇಳ್ತಾವ್ರೆ ಅಂದರೆ, ನೀವು ಪರಿಷ್ಕರಣೆ ಮಾಡೋ ಅವಶ್ಯಕತೆ ಇಲ್ಲ, ಯಾರು ತೀರೋಗಿದ್ದಾರೆ ಅವ್ರನ್ನ ಮಾತ್ರ ಸ್ಟಾಪ್ ಮಾಡಿಬಿಟ್ಟು, ಯಾರು IT ಕಟ್ತಾ ಇದ್ದಾರೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, GST ಪೇಯರ್ಸ್ ಇರ್ತಾರೆ, ಅವ್ರನ್ನ ಸ್ಟಾಪ್ ಮಾಡಿ ಮಿಕ್ಕಿದವ್ರಿಗೆ ಯಥಾಸ್ಥಿತಿಲಿ 2,000 ರೂಪಾಯಿ ಕೊಡಿ ಅಂತ ಎಷ್ಟು ಕೇಳ್ಕೊತಾ ಇದ್ರು. ಹೊಸ CM ಅವರು ಆ ಮಾತನ್ನ ಕೇಳ್ತಾ ಇಲ್ಲ. ನಿಮಗೇನಾದರೂ 2,000 ರೂಪಾಯಿ ಬೇಕು ಅಂದರೆ ಹೊಸ್ದಾಗಿ ಫಾರ್ಮ್ ಹಾಕಿ ಅಂತ. ಆಗಿದ್ಮೇಲೆ ಈಗ ಸದ್ಯಕ್ಕೆ 1,28,00,000 ಏನು ಗೃಹಲಕ್ಷ್ಮಿಯ ಫಲಾನುಭವಿಗಳಿದ್ದೀರಲ್ಲ, ಸದ್ಯಕ್ಕೆ ನಿಮ್ಗೆ ಯಾರಿಗೂ ಇನ್ನು ಮುಂದೆ 2,000 ರೂಪಾಯಿ ಬರಲ್ಲ ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಮುಂದಕ್ಕೆ 2,000 ರೂಪಾಯಿ ಬೇಕು ಅಂದರೆ ಹೊಸ್ದಾಗಿ ಈ ವಾರ ಒಂದು ಫಾರ್ಮ್ ಬರುತ್ತೆ, ಅದನ್ನು ಫಿಲಪ್ ಮಾಡಿದ್ರೆ ಮಾತ್ರ ಇನ್ನು ಮುಂದೆ 2,000 ರೂಪಾಯಿ ಬರುತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಬರಲ್ಲ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಫಿಲಪ್ ಮಾಡಿ 2,000 ರೂಪಾಯಿ ಈಸ್ಕೋಬೋದು, ಅದು ಸರ್ಕಾರ ಕೊಟ್ಟರೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಸಿಗಲ್ಲ ಸ್ನೇಹಿತರೆ ಇನ್ನು ಮುಂದೆ. ಯಾರಿಗೆಲ್ಲ 25, 26, 27, 28 ಕೆಲವು ಒಂದು 5-6 ತಿಂಗಳು ಕಂತಿನ ಹಣ ಬಂದಿಲ್ಲ, ನಿಮಗಂತೂ ಇದು ಅದೃಷ್ಟನೇ. ಫಸ್ಟಿಂದ ನೀವು ಫಾರ್ಮ್ ಹಾಕಿ, ಖಂಡಿತವಾಗ್ಲೂ ಇನ್ಮೇಲಾದರೂ ನಿಮ್ಗೆ 2,000 ರೂಪಾಯಿ ಸಿಗುತ್ತೆ. ನೋಡಿ ಸ್ನೇಹಿತರೆ, ಸರ್ಕಾರ ಈ ರೀತಿ ಮಾಡ್ತಿರೋದು ಸರಿನಾ ಅಲ್ವಾ, ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈಗ ಬಂದಿರೋ CM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ 2028ಕ್ಕೆ ಮತ್ತೆ ನಾನೇ CM ಅಂತ. ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರು ಹಾಗೂ ಮತದಾರರು ನೀವೇ ಏನು ಹೇಳಬೇಕೋ ಹೇಳಿ ಸ್ನೇಹಿತರೆ. ಕೆಲವು ಗೃಹಲಕ್ಷ್ಮಿಯರು ಹೇಳ್ತಾ ಇರೋದು ಏನಪ್ಪ ಅಂದರೆ, ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬರಲಿ, ಖಂಡಿತವಾಗ್ಲೂ ಸರಿಯಾಗಿ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ದುಡ್ಡು ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಸರ್ಕಾರ ಇಲ್ಲಿವರೆಗೂ 5 ಕಂತಿನ ಹಣ ಬಾಕಿ ಇಟ್ಕೊಂಡಿದೆ. ಈ ತಿಂಗಳು ಕಳೆದ್ರೆ 6 ಕಂತಿನ ಹಣ ಗೃಹಲಕ್ಷ್ಮಿಯರಿಗೆ ಕೊಡಬೇಕು. ನೋಡೋಣ ಸ್ನೇಹಿತರೆ ಮುಂದೆ ಏನಾಗುತ್ತೆ ಅಂತ. ಇದೇ ಥರ ಇನ್ನೂ ಹೆಚ್ಚಿನ ಗೃಹಲಕ್ಷ್ಮಿಯ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.